ಎಷ್ಟು ಹೆಮ್ಮೆಯ ವಿಚಾರ ಅಲ್ವಾ. ಭಾರತೀಯರೊಬ್ಬರು ಅಂತರಿಕ್ಷಕ್ಕೆ ಹೋಗ್ತಿದ್ದಾರೆ, ಅಲ್ಲಿ ಅಧ್ಯಯನದಲ್ಲಿ ಪಾಲ್ಗೊಳ್ಳಲಿದ್ದಾರೆ, ಅದರಲ್ಲೂ ಅಲ್ಲಿ ಹೋಗಿ ಭಾರತದ ಒಂದು ಭಾಷೆಯನ್ನ ಮಾತನಾಡ್ತಾರೆ. ಎಲ್ಲವೂ ಕೂಡ ಖುಷಿಯ ಸಂಗತಿ. ಅದರಲ್ಲೂ ಭಾರತದವರು ಸರಿ, ನಮ್ಮ ರಾಜ್ಯಕ್ಕೂ ಹಾಗೆ ಈ ಗಗನಯಾನಕ್ಕೂ ಸಂಬಂಧ ಇದೆ ಅಂತ ಗೊತ್ತಾದ್ರೆ ಮತ್ತಷ್ಟು ಖುಷಿಯ ಸಂಗತಿ. ನಿಮಗೆ ಗೊತ್ತಿರೋ ಹಾಗೆ ಬಹುತೇಕ ಎಲ್ಲಾ ದೇಶಗಳು ನಡೆಸ್ತಾ ಇರುವ ಗಗನಯಾನ ಹಾಗೆ ಅಲ್ಲಿ ನಡೆಸ್ತಾ ಇರುವಂತಹ ಅಧ್ಯಯನ ಭೂಮಿಯನ್ನ ಹೊರತುಪಡಿಸಿ ಬೇರೆ ಗ್ರಹಗಳಲ್ಲೂ ಕೂಡ ಮನುಷ್ಯರು ಜೀವನವನ್ನ ನಡೆಸಲಿಕ್ಕೆ ಸಾಧ್ಯನಾ ಅನ್ನೋ ಮೂಲ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋ ಭಾಗ. ಈಗ ನಡೆಸ್ತಾ ಇರುವ ಈ ಗಗನಯಾನದಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆಯೇ ಒಂದಷ್ಟು ಅಧ್ಯಯನಗಳು ಅಂದ್ರೆ ಎಕ್ಸ್ಪೆರಿಮೆಂಟ್ಗಳು ಹಾಗೆ ರಿಸರ್ಚ್ಗಳು ನಡೀತಾ ಹೋಗುತ್ತೆ. ಅದರಲ್ಲೂ ಈ ಬಾರಿಯ ಈ ಗಗನಯಾನದಲ್ಲಿ 7 ಪ್ರಮುಖ ಪ್ರಯೋಗಗಳನ್ನ ಮಾಡಲಿದ್ದಾರೆ ಶುಭಾಂಶು. ಆ 7 ಪ್ರಯೋಗಗಳ ಪೈಕಿ ಕರ್ನಾಟಕಕ್ಕೆ ಹೆಂಗ್ ಲಿಂಕು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗುತ್ತೆ. 7 ಪ್ರಯೋಗಗಳ ಪೈಕಿ 4 ಪ್ರಯೋಗಗಳು ಕರ್ನಾಟಕದ್ದೇನೆ. ಕರ್ನಾಟಕದಲ್ಲೇ ಮಾನಿಟರ್ ಆಗ್ತಾ ಇರೋದು, ಕರ್ನಾಟಕದಿಂದಲೇ ಪ್ರೋಗ್ರಾಮಿಂಗ್ ಆಗಿರೋದು. 7ರ ಪೈಕಿ 4 ಯಾವ್ದ್ಯಾವ್ದು ಅನ್ನೋದನ್ನ ಗಮನಿಸ್ತಾ ಹೋದ್ರೆ, ಕಾಳುಗಳು ಮೊಳಕೆ ಬಗ್ಗೆ ಅಧ್ಯಯನವನ್ನ ಮಾಡೋದಕ್ಕೂ ಸ್ಪೇಸ್ ನಲ್ಲಿ ನಡೆಸುವ ಈ ಅಧ್ಯಯನಕ್ಕೂ ಕರ್ನಾಟಕಕ್ಕೂ ಲಿಂಕ್ ಇದೆ. ಹೇಗೆ ಅನ್ನೋದನ್ನ ಈ ಹಿಂದೆ ಕೂಡ ರಿಪಬ್ಲಿಕ್ ಕನ್ನಡ ಸುದ್ದಿ ಪ್ರಸಾರ ಮಾಡಿತ್ತು. ಈಗಲೂ ಕೂಡ ಅದನ್ನ ವಿವರಿಸ್ತಾ ಇದ್ದೇವೆ. ಧಾರವಾಡದ ಕೃಷಿ ವಿವಿ ಹಾಗೆ ಧಾರವಾಡದ ಐಐಟಿ ಅದರ ಮುಂದಾಳತ್ವದಲ್ಲಿ ಮಾನಿಟರಿಂಗ್ ನಲ್ಲಿ ಕಾಳುಗಳು ಅಂತರಿಕ್ಷದಲ್ಲಿ ಮೊಳಕೆ ಒಡೆಯುವ ಪ್ರಕ್ರಿಯೆ ಬಗ್ಗೆ ಅಧ್ಯಯನ ನಡೆಸುವವರಿದ್ದಾರೆ ಶುಭಾಂಶು. ಇದು ಒಂದಾಯ್ತು. ಇದರ ಜೊತೆಗೆ ಗಗನಯಾನಿಗಳ ಮಸಲ್ ಲಾಸ್ ಈ ಬಗ್ಗೆ ಕೂಡ ಪ್ರಯೋಗ ನಡೆಯೋದಿದೆ. ಇದರ ಹಿಂದೆ ಬೆಂಗಳೂರಿನ ಬ್ರಿಕ್ ಇನ್ ಸ್ಟೆಮ್ ಸಂಸ್ಥೆ ಇದೆ. ಇದು 2 ಆಯ್ತು. 3ನೇಯದ್ದು ಅಂತರಿಕ್ಷದಲ್ಲಿರ್ತಕ್ಕಂಥ ವಾತಾವರಣದಲ್ಲಿ ಸೂಕ್ಷ್ಮ ಜೀವಿಗಳು ಬದುಕೋಕೆ ಸಾಧ್ಯವಾಗತ್ತಾ ಅನ್ನೋದರ ಬಗ್ಗೆ ಕೂಡ ಅಧ್ಯಯನ ನಡೆಸಲಾಗುತ್ತೆ. ಇದರ ಹಿಂದಿರೋದು ಐಎಎಸ್ಸಿ. ಸೂಕ್ಷ್ಮ ಜೀವಿಗಳು ಬದುಕುಳಿಯುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಐಎಎಸ್ಸಿ ಅಧ್ಯಯನ ಮಾಡುತ್ತೆ. ಐಎಎಸ್ಸಿಯಿಂದ ಬೆಂಗಳೂರಿನಿಂದ ಎಲೆಕ್ಟ್ರಾನಿಕ್ ಡಿಸ್ಪ್ಲೇ ಅಧ್ಯಯನ ಕೂಡ ನಡೆಯುತ್ತೆ. ಅಕ್ಕಿ, ಜೋಳ, ಎಳ್ಳು, ಬದನೆಕಾಯಿ, ಟೊಮ್ಯಾಟೊ ಇದರ ಬಗ್ಗೆ ಕೂಡ ಸ್ಪೇಸ್ ನಲ್ಲಿ ಅಧ್ಯಯನ ನಡೆಯೋಕಿದೆ. ಹೀಗಾಗಿ ಕರ್ನಾಟಕಕ್ಕೂ ಕೂಡ ಈ ಗಗನಯಾನ ಹಾಗೆ ಅಲ್ಲಿ ನಡೆಯಲಿರುವ ಅಧ್ಯಯನ ಲಿಂಕ್ ಇದೆ. ಕನ್ನಡಿಗರಿಗೂ ಕೂಡ ಹೆಮ್ಮೆ ಹಾಗೆ ಕುತೂಹಲದ ಕ್ಷಣಗಳಿವೆ. ಎಷ್ಟು ಹೆಮ್ಮೆಯ ವಿಚಾರ ಅಲ್ವಾ. ಭಾರತೀಯರೊಬ್ಬರು ಅಂತರಿಕ್ಷಕ್ಕೆ ಹೋಗ್ತಿದ್ದಾರೆ, ಅಲ್ಲಿ ಅಧ್ಯಯನದಲ್ಲಿ ಪಾಲ್ಗೊಳ್ಳಲಿದ್ದಾರೆ, ಅದರಲ್ಲೂ ಅಲ್ಲಿ ಹೋಗಿ ಭಾರತದ ಒಂದು ಭಾಷೆಯನ್ನ ಮಾತನಾಡ್ತಾರೆ. ಎಲ್ಲವೂ ಕೂಡ ಖುಷಿಯ ಸಂಗತಿ. ಅದರಲ್ಲೂ ಭಾರತದವರು ಸರಿ, ನಮ್ಮ ರಾಜ್ಯಕ್ಕೂ ಹಾಗೆ ಈ ಗಗನಯಾನಕ್ಕೂ ಸಂಬಂಧ ಇದೆ ಅಂತ ಗೊತ್ತಾದ್ರೆ ಮತ್ತಷ್ಟು ಖುಷಿಯ ಸಂಗತಿ. ನಿಮಗೆ ಗೊತ್ತಿರೋ ಹಾಗೆ ಬಹುತೇಕ ಎಲ್ಲಾ ದೇಶಗಳು ನಡೆಸ್ತಾ ಇರುವ ಗಗನಯಾನ ಹಾಗೆ ಅಲ್ಲಿ ನಡೆಸ್ತಾ ಇರುವಂತಹ ಅಧ್ಯಯನ ಭೂಮಿಯನ್ನ ಹೊರತುಪಡಿಸಿ ಬೇರೆ ಗ್ರಹಗಳಲ್ಲೂ ಕೂಡ ಮನುಷ್ಯರು ಜೀವನವನ್ನ ನಡೆಸಲಿಕ್ಕೆ ಸಾಧ್ಯನಾ ಅನ್ನೋ ಮೂಲ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋ ಭಾಗ. ಈಗ ನಡೆಸ್ತಾ ಇರುವ ಈ ಗಗನಯಾನದಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆಯೇ ಒಂದಷ್ಟು ಅಧ್ಯಯನಗಳು ಅಂದ್ರೆ ಎಕ್ಸ್ಪೆರಿಮೆಂಟ್ಗಳು ಹಾಗೆ ರಿಸರ್ಚ್ಗಳು ನಡೀತಾ ಹೋಗುತ್ತೆ. ಅದರಲ್ಲೂ ಈ ಬಾರಿಯ ಈ ಗಗನಯಾನದಲ್ಲಿ 7 ಪ್ರಮುಖ ಪ್ರಯೋಗಗಳನ್ನ ಮಾಡಲಿದ್ದಾರೆ ಶುಭಾಂಶು. ಆ 7 ಪ್ರಯೋಗಗಳ ಪೈಕಿ ಕರ್ನಾಟಕಕ್ಕೆ ಹೆಂಗ್ ಲಿಂಕು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗುತ್ತೆ. 7 ಪ್ರಯೋಗಗಳ ಪೈಕಿ 4 ಪ್ರಯೋಗಗಳು ಕರ್ನಾಟಕದ್ದೇನೆ. ಕರ್ನಾಟಕದಲ್ಲೇ ಮಾನಿಟರ್ ಆಗ್ತಾ ಇರೋದು, ಕರ್ನಾಟಕದಿಂದಲೇ ಪ್ರೋಗ್ರಾಮಿಂಗ್ ಆಗಿರೋದು. 7ರ ಪೈಕಿ 4 ಯಾವ್ದ್ಯಾವ್ದು ಅನ್ನೋದನ್ನ ಗಮನಿಸ್ತಾ ಹೋದ್ರೆ, ಕಾಳುಗಳು ಮೊಳಕೆ ಬಗ್ಗೆ ಅಧ್ಯಯನವನ್ನ ಮಾಡೋದಕ್ಕೂ ಸ್ಪೇಸ್ ನಲ್ಲಿ ನಡೆಸುವ ಈ ಅಧ್ಯಯನಕ್ಕೂ ಕರ್ನಾಟಕಕ್ಕೂ ಲಿಂಕ್ ಇದೆ. ಹೇಗೆ ಅನ್ನೋದನ್ನ ಈ ಹಿಂದೆ ಕೂಡ ರಿಪಬ್ಲಿಕ್ ಕನ್ನಡ ಸುದ್ದಿ ಪ್ರಸಾರ ಮಾಡಿತ್ತು. ಈಗಲೂ ಕೂಡ ಅದನ್ನ ವಿವರಿಸ್ತಾ ಇದ್ದೇವೆ. ಧಾರವಾಡದ ಕೃಷಿ ವಿವಿ ಹಾಗೆ ಧಾರವಾಡದ ಐಐಟಿ ಅದರ ಮುಂದಾಳತ್ವದಲ್ಲಿ ಮಾನಿಟರಿಂಗ್ ನಲ್ಲಿ ಕಾಳುಗಳು ಅಂತರಿಕ್ಷದಲ್ಲಿ ಮೊಳಕೆ ಒಡೆಯುವ ಪ್ರಕ್ರಿಯೆ ಬಗ್ಗೆ ಅಧ್ಯಯನ ನಡೆಸುವವರಿದ್ದಾರೆ ಶುಭಾಂಶು. ಇದು ಒಂದಾಯ್ತು. ಇದರ ಜೊತೆಗೆ ಗಗನಯಾನಿಗಳ ಮಸಲ್ ಲಾಸ್ ಈ ಬಗ್ಗೆ ಕೂಡ ಪ್ರಯೋಗ ನಡೆಯೋದಿದೆ. ಇದರ ಹಿಂದೆ ಬೆಂಗಳೂರಿನ ಬ್ರಿಕ್ ಇನ್ ಸ್ಟೆಮ್ ಸಂಸ್ಥೆ ಇದೆ. ಇದು 2 ಆಯ್ತು. 3ನೇಯದ್ದು ಅಂತರಿಕ್ಷದಲ್ಲಿರ್ತಕ್ಕಂಥ ವಾತಾವರಣದಲ್ಲಿ ಸೂಕ್ಷ್ಮ ಜೀವಿಗಳು ಬದುಕೋಕೆ ಸಾಧ್ಯವಾಗತ್ತಾ ಅನ್ನೋದರ ಬಗ್ಗೆ ಕೂಡ ಅಧ್ಯಯನ ನಡೆಸಲಾಗುತ್ತೆ.
ಇದರ ಹಿಂದಿರೋದು IASC. ಸೂಕ್ಷ್ಮ ಜೀವಿಗಳು ಬದುಕುಳಿಯುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ IASC ಅಧ್ಯಯನ ಮಾಡುತ್ತೆ. IASC ಇಂದ ಬೆಂಗಳೂರಿನಿಂದ ಎಲೆಕ್ಟ್ರಾನಿಕ್ ಡಿಸ್ಪ್ಲೇ ಅಧ್ಯಯನ ಕೂಡ ನಡೆಯುತ್ತೆ. ಅಕ್ಕಿ, ಜೋಳ, ಎಳ್ಳು, ಬದನೆಕಾಯಿ, ಟೊಮ್ಯಾಟೊ ಇದರ ಬಗ್ಗೆ ಕೂಡ ಸ್ಪೇಸ್ ನಲ್ಲಿ ಅಧ್ಯಯನ ನಡೆಯೋಕಿದೆ. ಹೀಗಾಗಿ ಕರ್ನಾಟಕಕ್ಕೂ ಕೂಡ ಈ ಗಗನಯಾನ ಹಾಗೆ ಅಲ್ಲಿ ನಡೆಯಲಿರುವ ಅಧ್ಯಯನ ಲಿಂಕ್ ಇದೆ. ಕನ್ನಡಿಗರಿಗೂ ಕೂಡ ಹೆಮ್ಮೆ ಹಾಗೆ ಕುತೂಹಲದ ಕ್ಷಣಗಳಿವೆ. ಎಷ್ಟು ಹೆಮ್ಮೆಯ ವಿಚಾರ ಅಲ್ವಾ? ಭಾರತೀಯರೊಬ್ಬರು ಅಂತರಿಕ್ಷಕ್ಕೆ ಹೋಗ್ತಿದ್ದಾರೆ, ಅಲ್ಲಿ ಅಧ್ಯಯನದಲ್ಲಿ ಪಾಲ್ಗೊಳ್ಳಲಿದ್ದಾರೆ, ಅದರಲ್ಲೂ ಅಲ್ಲಿ ಹೋಗಿ ಭಾರತದ ಒಂದು ಭಾಷೆಯನ್ನ ಮಾತನಾಡ್ತಾರೆ. ಎಲ್ಲವೂ ಕೂಡ ಖುಷಿಯ ಸಂಗತಿ. ಅದರಲ್ಲೂ ಭಾರತದವರು ಸರಿ, ನಮ್ಮ ರಾಜ್ಯಕ್ಕೂ ಹಾಗೆ ಈ ಗಗನಯಾನಕ್ಕೂ ಸಂಬಂಧ ಇದೆ ಅಂತ ಗೊತ್ತಾದ್ರೆ ಮತ್ತಷ್ಟು ಖುಷಿಯ ಸಂಗತಿ. ನಿಮಗೆ ಗೊತ್ತಿರೋ ಹಾಗೆ ಬಹುತೇಕ ಎಲ್ಲಾ ದೇಶಗಳು ನಡೆಸ್ತಾ ಇರುವ ಗಗನಯಾನ ಹಾಗೆ ಅಲ್ಲಿ ನಡೆಸ್ತಾ ಇರುವಂತಹ ಅಧ್ಯಯನ ಭೂಮಿಯನ್ನ ಹೊರತುಪಡಿಸಿ ಬೇರೆ ಗ್ರಹಗಳಲ್ಲೂ ಕೂಡ ಮನುಷ್ಯರು ಜೀವನವನ್ನ ನಡೆಸಲಿಕ್ಕೆ ಸಾಧ್ಯನಾ ಅನ್ನೋ ಮೂಲ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋ ಭಾಗ. ಈಗ ನಡೆಸ್ತಾ ಇರುವ ಈ ಗಗನಯಾನದಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆಯೇ ಒಂದಷ್ಟು ಅಧ್ಯಯನಗಳು ಅಂದ್ರೆ ಎಕ್ಸ್ಪೆರಿಮೆಂಟ್ಗಳು ಹಾಗೆ ರಿಸರ್ಚ್ಗಳು ನಡೀತಾ ಹೋಗುತ್ತೆ. ಅದರಲ್ಲೂ ಈ ಬಾರಿಯ ಈ ಗಗನಯಾನದಲ್ಲಿ 7 ಪ್ರಮುಖ ಪ್ರಯೋಗಗಳನ್ನ ಮಾಡಲಿದ್ದಾರೆ ಶುಭಾಂಶು. ಆ 7 ಪ್ರಯೋಗಗಳ ಪೈಕಿ ಕರ್ನಾಟಕಕ್ಕೆ ಹೆಂಗ್ ಲಿಂಕು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗುತ್ತೆ. 7 ಪ್ರಯೋಗಗಳ ಪೈಕಿ 4 ಪ್ರಯೋಗಗಳು ಕರ್ನಾಟಕದ್ದೇನೆ. ಕರ್ನಾಟಕದಲ್ಲೇ ಮಾನಿಟರ್ ಆಗ್ತಾ ಇರೋದು, ಕರ್ನಾಟಕದಿಂದಲೇ ಪ್ರೋಗ್ರಾಮಿಂಗ್ ಆಗಿರೋದು. 7ರ ಪೈಕಿ 4 ಯಾವ್ದ್ಯಾವ್ದು ಅನ್ನೋದನ್ನ ಗಮನಿಸ್ತಾ ಹೋದ್ರೆ, ಕಾಳುಗಳು ಮೊಳಕೆ ಬಗ್ಗೆ ಅಧ್ಯಯನವನ್ನ ಮಾಡೋದಕ್ಕೂ ಸ್ಪೇಸ್ ನಲ್ಲಿ ನಡೆಸುವ ಈ ಅಧ್ಯಯನಕ್ಕೂ ಕರ್ನಾಟಕಕ್ಕೂ ಲಿಂಕ್ ಇದೆ. ಹೇಗೆ ಅನ್ನೋದನ್ನ ಈ ಹಿಂದೆ ಕೂಡ ರಿಪಬ್ಲಿಕ್ ಕನ್ನಡ ಸುದ್ದಿ ಪ್ರಸಾರ ಮಾಡಿತ್ತು. ಈಗಲೂ ಕೂಡ ಅದನ್ನ ವಿವರಿಸ್ತಾ ಇದ್ದೇವೆ. ಧಾರವಾಡದ ಕೃಷಿ ವಿವಿ ಹಾಗೆ ಧಾರವಾಡದ IIT ಅದರ ಮುಂದಾಳತ್ವದಲ್ಲಿ ಮಾನಿಟರಿಂಗ್ ನಲ್ಲಿ ಕಾಳುಗಳು ಅಂತರಿಕ್ಷದಲ್ಲಿ ಮೊಳಕೆ ಒಡೆಯುವ ಪ್ರಕ್ರಿಯೆ ಬಗ್ಗೆ ಅಧ್ಯಯನ ನಡೆಸುವವರಿದ್ದಾರೆ ಶುಭಾಂಶು. ಇದು ಒಂದಾಯ್ತು. ಇದರ ಜೊತೆಗೆ ಗಗನಯಾನಿಗಳ ಮಸಲ್ ಲಾಸ್ ಈ ಬಗ್ಗೆ ಕೂಡ ಪ್ರಯೋಗ ನಡೆಯೋದಿದೆ. ಇದರ ಹಿಂದೆ ಬೆಂಗಳೂರಿನ ಬ್ರಿಕ್ ಇನ್ ಸ್ಟೆಮ್ ಸಂಸ್ಥೆ ಇದೆ. ಇದು 2 ಆಯ್ತು. 3ನೇಯದ್ದು ಅಂತರಿಕ್ಷದಲ್ಲಿರ್ತಕ್ಕಂಥ ವಾತಾವರಣದಲ್ಲಿ ಸೂಕ್ಷ್ಮ ಜೀವಿಗಳು ಬದುಕೋಕೆ ಸಾಧ್ಯವಾಗತ್ತಾ ಅನ್ನೋದರ ಬಗ್ಗೆ ಕೂಡ ಅಧ್ಯಯನ ನಡೆಸಲಾಗುತ್ತೆ. ಇದರ ಹಿಂದಿರೋದು IASC. ಸೂಕ್ಷ್ಮ ಜೀವಿಗಳು ಬದುಕುಳಿಯುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ IASC ಅಧ್ಯಯನ ಮಾಡುತ್ತೆ. IASC ಇಂದ ಬೆಂಗಳೂರಿನಿಂದ ಎಲೆಕ್ಟ್ರಾನಿಕ್ ಡಿಸ್ಪ್ಲೇ ಅಧ್ಯಯನ ಕೂಡ ನಡೆಯುತ್ತೆ. ಅಕ್ಕಿ, ಜೋಳ, ಎಳ್ಳು, ಬದನೆಕಾಯಿ, ಟೊಮ್ಯಾಟೊ ಇದರ ಬಗ್ಗೆ ಕೂಡ ಸ್ಪೇಸ್ ನಲ್ಲಿ ಅಧ್ಯಯನ ನಡೆಯೋಕಿದೆ. ಹೀಗಾಗಿ ಕರ್ನಾಟಕಕ್ಕೂ ಕೂಡ ಈ ಗಗನಯಾನ ಹಾಗೆ ಅಲ್ಲಿ ನಡೆಯಲಿರುವ ಅಧ್ಯಯನ ಲಿಂಕ್ ಇದೆ. ಕನ್ನಡಿಗರಿಗೂ ಕೂಡ ಹೆಮ್ಮೆ ಹಾಗೆ ಕುತೂಹಲದ ಕ್ಷಣಗಳಿವೆ.